ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ಚೆನ್ನಾಗಿದೆ ಅಂದ್ಬಿಟ್ಟು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇವತ್ತಿನ ವಿಡಿಯೋ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನನ್ನ ಚಾನಲ್ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದಾರೆ ಹಾಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮರಿದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ನೋಡ್ಸ್ಕೊಂಡ್ಬರುತ್ತೆ. ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು ನಮ್ಮನೆಗೆ ಬಂದಿರೋಂಥ ಫ್ರೆಂಡ್ಸ್ಗೆ ಏನೆಲ್ಲ ಅಡುಗೆ ಮಾಡ್ತಾಯಿದ್ವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇವತ್ತು ನಮ್ಮನೆಯಲ್ಲಿ ನಾನ್ ವೆಜ್ ಮಾಡ್ತಾಯಿದ್ವಿ ಅವ್ರಿಗೆ ಅಂತ ಹೇಳ್ಬಿಟ್ಟು. ಚಿಕನ್ ಸಾಂಬಾರು, ಬಿರಿಯಾನಿ ಮತ್ತು ಕಬಾಬ್ ಎಲ್ಲ ಮಾಡ್ತಾಯಿದ್ವಿ. ಇಲ್ಲಿ ಅಕ್ಕ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಕುಕ್ಕರ್ ಇಟ್ಟೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದಾಳೆ. ಎಣ್ಣೆ ಹಾಕಿ ಅದಕ್ಕೆ ಕಸ್ತೂರಿ ಮೇಥಿ ಹಾಕಿ ಒಗ್ಗರಣೆಗೆ ಆಮೇಲೆ ರುಬ್ಬಿಟ್ಕೊಂಡ್ರಂಥ ಮಸಾಲೆಯನ್ನು ಸೇರಿಸ್ಕೊತಾ ಇದ್ವಿ. ಮಸಾಲೆ ಬಂದು ಏನು ತೋರ್ಸೋಕೆ ಹೋಗಲಿಲ್ಲ ಯಾವ ಥರ ಹಾಕಿದ್ದೀವಿ ಅಂತ. ನಾನು ನಾನ್ ವೆಜ್ಗೆಲ್ಲ ಯಾವ ಥರ ಮಸಾಲೆ ರೆಡಿ ಮಾಡ್ಕೊತೀನಿ ಅದೇ ಥರ ಮಸಾಲೆಯನ್ನೇ ಹಾಕ್ಕೊಂಡಿರೋಂಥದ್ದು. ಈಗ ಚಿಕನನ್ನು ತೊಳೆದು ಹಾಕ್ಕೊತಾ ಇದ್ವಿ. ಚಿಕನ್ ಬಂದು 4 kg ಚಿಕನ್ ತೊಗೊಂಡಿದ್ವಿ. ಅದಕ್ಕೆ ಮಸಾಲೆ ರುಬ್ಬಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇರೋವಂಥದ್ದು. ಇವತ್ತು ನಮ್ಮ ಮನೆಯಲ್ಲಿ ಮಾಡ್ತಾ ಇರೋವಂಥದ್ದು ಮೊಟ್ಟೆ ಕೋಳಿ ಸಾಂಬಾರು. ಇಲ್ಲಿ ನೋಡ್ತಾ ಇರ್ಬೋದು. ಈಗ ಲಾಸ್ಟಲ್ಲಿ ಬಂದು ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಟ್ಕೊಂಡಂಥ ಮಸಾಲೆ ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರೋವಂಥದ್ದು. ಇವಾಗ ನೋಡ್ತಾ ಇರ್ಬೋದು ಮಿಕ್ಸ್ ಎಲ್ಲ ಆದಮೇಲೆ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅದಕ್ಕೆ ಎಷ್ಟು ಬೇಕಂತ ನೀರನ್ನು ನೋಡಿಕೊಂಡು ಮಿಕ್ಸ್ ಮಾಡಿ ಇನ್ನೇನು ಕುಕ್ಕರ್ ಮುಚ್ಚಳ ಹಾಕಿ ಇಡೋವಂಥದ್ದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ವಿ. ಅದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದರಲ್ಲಿ ಇರೋವಂಥ ಮಸಾಲೆ ಕೂಡ ಮಿಕ್ಸ್ ಮಾಡಿ ಹಾಕ್ತಾ ಇರೋವಂಥದ್ದು. ಈಗ ಇದಕ್ಕೆ ನೀರನ್ನು ಸೇರಿಸ್ಕೊತಾ ಇರೋವಂಥದ್ದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ತಾಯಿದ್ವಿ. ಆಮೇಲೆ ಮಿಕ್ಸ್ ಎಲ್ಲ ಮಾಡಾದ್ಮೇಲೆ ನೋಡಿಕೊಂಡು ಎಷ್ಟು ಬೇಕಂತ ನೀರನ್ನು ಹಾಕ್ಕೊಬೋದು. ಇಲ್ಲ ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿನೇ ಇಟ್ಕೊಬೋದು. ಇಲ್ಲ ಬೇಕು ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಬೋದು. ಈಗ ನಾವು ಬಂದು ಸ್ವಲ್ಪ ತಿಕ್ನೆಸ್ ಇದೆ, ಇನ್ನು ಸ್ವಲ್ಪ ವಾಟರನ್ನು ಮಿಕ್ಸ್ ಮಾಡ್ತೀವಿ. ವಾಟರನ್ನು ಹಾಕಿ ಇನ್ನೇನು ಕ್ಲೋಸ್ ಮಾಡ್ತೀವಿ, ಮುಚ್ಚಳ ಹಾಕಿ ಕ್ಲೋಸ್ ಮಾಡೋವಂಥದ್ದು. ಈಗ ನೋಡಿ ಇಲ್ಲಿ ಇನ್ನು ಸ್ವಲ್ಪ ವಾಟರ್ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಇವಾಗ ಕಾಣ್ತಾ ಇದೆ. ಇನ್ನೇನು ಮುಚ್ಚಳ ಹಾಕಿ ಇಡ್ತೀವಿ. ಬನ್ನಿ ಈಗ ನೋಡಿ ತೋರಿಸ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ಇವಾಗ ಮುಚ್ಚಳ ಹಾಕಿರ್ತೀವಿ. 2 ವಿಸಿಲ್ ಕೂಗಿದಾದ್ಮೇಲೆ ಆಫ್ ಮಾಡೋಣ. ಇನ್ನೇನು ಬೆಂದ್ಬಿಡುತ್ತೆ 2 ವಿಸಿಲ್ಗೆ. ಇದು ಬಂದು 16 ಲೀಟ್ರ್ ಕುಕ್ಕರ್ನಲ್ಲಿ ನಾವು ಮಾಡ್ತಾ ಇರೋದು. ಇನ್ನೊಂದು ಕಡೆ ಬಂದು ಅಷ್ಟರಲ್ಲಿ ಬೇಯಿಸೋಳಗಡೆ ಇಲ್ಲಿ ಚಿಕನ್ ಬೇಯಿಸೋಳಗಡೆ ಅಷ್ಟರಲ್ಲಿ ಕಬಾಬ್ಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತೇವೆ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಳ್ಳು, ಸ್ವಲ್ಪ ಕಸ್ತೂರಿ ಮೇಥಿ ಮತ್ತು ಬಿರಿಯಾನಿ ಪೌಡರು, ಗರಂ ಮಸಾಲ, ಚಿಕನ್ ಮಸಾಲ ಇವೆಲ್ಲನ ಸೇರಿಸ್ಕೊತೀವಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊತಾ ಇದ್ವಿ. ನಾವು ಬಂದು 2.5 kgಗೆ ಕಬಾಬ್ ಮಾಡ್ತಾಯಿದ್ವಿ. 2.5 kg ಕಬಾಬ್ಗೆ ಬಂದು 6 ಪ್ಯಾಕೆಟ್ಟು ತೇಜು ಚಿಕನ್ ಕಬಾಬ್ ಪೌಡರನ್ನು ಯೂಸ್ ಮಾಡ್ತಿರೋದು. ಇದಕ್ಕೆ 4ರಿಂದ 5 ಮೊಟ್ಟೆಯನ್ನು ಹೊಡೆದು ಹಾಕ್ಕೊತಾ ಇದ್ವಿ. ಮೊಟ್ಟೆ ಹಾಕಿ ಅದಕ್ಕೆ ಸ್ವಲ್ಪ ಮೊಸರು ಕೂಡ ಸೇರಿಸ್ಕೊತಾ ಇದ್ವಿ. ಮೊಸರು ಹಾಕೋದ್ರಿಂದ ಬೇಗನೆ ಸಾಫ್ಟ್ ಎಲ್ಲ ಆಗುತ್ತೆ. ಆ ಕಾರಣಕ್ಕೆ ಮೊಸರು ಹಾಕ್ಕೊತಾ ಇರೋವಂಥದ್ದು. ಈಗ ಮೊಸರೆಲ್ಲ ಹಾಕಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ವಿ. ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ, ಅಚ್ಕಾರದ ಪುಡಿ, ಗರಂ ಮಸಾಲ ಮತ್ತು ಕಾರ್ನ್ಫ್ಲೋರ್ ಇಷ್ಟನ್ನು ಹಾಕ್ಕೊಂಡು ಕೊತ್ತಂಬರಿ, ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ವಿ. ಈಗ ಕಾರ್ನ್ಫ್ಲೋರ್ ಹಾಕಾಯಿತು. ಕಾರ್ನ್ಫ್ಲೋರ್ ಹಾಕಾದ್ಮೇಲೆ ಈಗ ಕೊತ್ತಂಬರಿ, ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ವಿ. ಮಿಕ್ಸ್ ಮಾಡಿದ್ಮೇಲೆ ತೊಳೆದಿಟ್ಕೊಂಡಂಥ ಚಿಕನ್ 2 kg ಚಿಕನನ್ನು ತೊಗೊಂಡಿದ್ವಿ. ಆ ಚಿಕನನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ವಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಎಲ್ಲ ಹಾಗೆ ಆದಮೇಲೆ ನೆನೆಯೋದಕ್ಕೆ ಅಂತೇಳ್ಬಿಟ್ಟು ಬಿಡಬೇಕು. ಸ್ವಲ್ಪ ಹೊತ್ತು ನೆಂದಾದ್ಮೇಲೆ ಕಬಾಬ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡ್ತಾ ಇರ್ಬೋದು ಅಕ್ಕ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದಾರೆ. ಚಿಕನ್ ಎಲ್ಲ ಹಾಕಾದ್ಮೇಲೆ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಅಂತೇಳ್ಬಿಟ್ಟು ಬಿಡಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಈಗ ಚಿಕನ್ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ವಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಯಾಕಂದರೆ ಎಲ್ಲದಕ್ಕೂ ನೀಟಾಗಿ ಮಸಾಲೆ ಮಿಕ್ಸ್ ಆಗಬೇಕಲ್ವ, ಆ ಕಾರಣಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋವಂಥದ್ದು. ಈಗ ನೋಡು ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಮುಚ್ಚಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಕುಕ್ಕರ್ ಇಟ್ಟಿದ್ದೀರಲ್ವ ಏನಾಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಸಾಂಬಾರು ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಈಗ ಇಲ್ಲಿ ನೋಡ್ತಾ ಇರೋದು ಕುಕ್ಕರ್ ವಿಸಿಲೆಲ್ಲ ಕೂಗಾದ್ಮೇಲೆ ಸಾಂಬಾರು ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸಾಂಬಾರಂತೂ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ಸಾಂಬಾರು ರೆಡಿ ಆಯಿತು. ಇನ್ನೊಂದು ಕಡೆ ಬಿರಿಯಾನಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಹಸಿಮೆಣ್ಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕಾಯಿ ತುರಿ, ಚಕ್ಕೆ, ಲವಂಗ, ಈಗ ಇದನ್ನೆಲ್ಲ ತೊಗೊಂಡಿದ್ವಿ. ಚಕ್ಕೆ ಲವಂಗ ಎಲ್ಲ ತೊಗೊಂಡು ಈಗ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನವನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬನ್ನಿ. ಈಗ ಗ್ರೈಂಡ್ ಮಾಡ್ಕೊತೀನಿ. ತೆರೆಯಾಗಿ ಗ್ರೈಂಡ್ ಮಾಡ್ಕೊಂಡು ತುಂಬಾ ನನಗೇನು ಪೇಸ್ಟ್ ಮಾಡೋದು ಬೇಡ, ತೆರೆಯಾಗಿ ಮಾಡ್ಕೊಳೋಂಥದ್ದು. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಸಾಂಬಾರೆಲ್ಲ ರೆಡಿ ಆಯ್ತಲ್ವ, ಕುಕ್ಕರ್ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ವಿ. ಅದೇ ಕುಕ್ಕರ್ನಲ್ಲೇ ಬಿರಿಯಾನಿ ಮಾಡ್ತಿರೋದು. ಇದರಲ್ಲಿ ಎಣ್ಣೆನ ಹಾಕ್ಕೊಂಡಿದ್ವಿ. ಅದಕ್ಕೆ ಪಲಾವ್ ಎಲೆ, ಮರಾಠಿ ಮಗ್ಗು ಮತ್ತು ಅನಾನಸು ಮತ್ತು ಚಕ್ಕೆ ಲವಂಗ ಎಲ್ಲವನ್ನು ಹಾಕ್ಕೊತಾ ಇದ್ವಿ. ಎಲ್ಲ ಸ್ವಲ್ಪ ಹಾಕ್ಕೊಂಡು
ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಹಾಕ್ಕೊತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ ಘಮ ಅಂತೂ. ಈ ಥರ ಪಲಾವ್ಗಿರ್ಬೋದು, ಬಿರಿಯಾನಿಗೆ ಎಲ್ಲದಕ್ಕೂ ಅಷ್ಟೇ ಈ ಥರ ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ಅದರ ಘಮಕ್ಕೆ ಸ್ಮೆಲ್ ಇರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಕಸೂರಿ ಮೇಥಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ವಿ. ಅದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ತೊಗೊಂಡಿದ್ವಿ. ಒಂದು 4-5 ಈರುಳ್ಳಿ ತೊಗೊಂಡಿದ್ವಿ. ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಇದ್ವಿ. ಸ್ವಲ್ಪ ಸಾಫ್ಟ್ ಆಗೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಬಂದು ಟೊಮೊಟೊನ ಹಾಕ್ಕೊಳ್ಳೋಣ. ಈ ಟೊಮೊಟೊ ಬಂದು 2 ಟೊಮೊಟೊ ತೊಗೊಂಡಿದ್ವಿ. ದಪ್ಪದಾಗಿರುವಂಥ ಟೊಮೊಟೊ ತೊಗೊಂಡಿದ್ವಿ. 2 ಟೊಮೊಟೊನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ವಿ. ಇದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಈಗಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ವಿ. ಯಾಕಂದರೆ ಬೇಗನೆ ಸಾಫ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿರೋಂಥದ್ದು. ಉಪ್ಪು ಹಾಕಿ ಟೊಮೊಟೊ ಎಲ್ಲ ಹಾಕಿದ್ವಿ. ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ವಿ. ಈ ಥರ ಎಲ್ಲ ಫ್ರೈ ಎಲ್ಲ ಆದಮೇಲೆ ನೋಡಿಸ್ತೀನಿ ರೀ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ನೋಡಿ ಈ ಥರ ಕಾಣ್ತಾ ಇದೆ. ಇದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊತಾ ಇದ್ವಿ. ಅರಿಶಿಣ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ರುಬ್ಬಿಟ್ಕೊಂಡಂಥ ಮಸಾಲೆ ಕೂಡ ಸೇರಿಸ್ಕೊಳ್ಳೋಣ. ಇಲ್ಲಿ ಬಂದು ನಾವು ರುಬ್ಬಿಟ್ಕೊಂಡಿದ್ದೀರಲ್ವ ಮಸಾಲೆ, ಅದನ್ನು ಹಾಕ್ಕೊತಾ ಇರೋವಂಥದ್ದು. ಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ, ಪುದೀನ ಸೊಪ್ಪು ಇವೆಲ್ಲ ಸೇರಿಸ್ಕೊಂಡು ರುಬ್ಬಿಟ್ಕೊಂಡಿದ್ವಿ. ಆ ಮಸಾಲೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಈಗ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಗ್ರೀನ್ ಕಲರಾಗಿ ಬಂದಿದೆ. ಯಾಕಂದರೆ ನಾನು 2 ಸಲ ಹಾಕ್ಕೊಂಡಿದ್ದೆ ಮಿಕ್ಸಿಗೆ. ಅದಕ್ಕೆ ವೈಟ್ ಕಾಯಿ ತುರಿ ಎಲ್ಲ ವೈಟಾಗಿ ಕಾಣಿಸ್ತದೆ. ಪುದೀನ ಹಾಕಿರೋದು ಬಂದು ಗ್ರೀನ್ ಥರ ಕಾಣಿಸ್ತಿದೆ. ಈಗ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸರ್ ಆದಮೇಲೆ ಚಿಕನನ್ನು ತೊಳೆದುಕೊಂಡು ಚಿಕನ್ ಹಾಕ್ಕೊತೀವಿ. 1.5 kg ಚಿಕನನ್ನು ತೊಗೊಂಡಿರೋಂಥದ್ದು. ಈಗ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಗ್ರೀನ್ ಕಲರಾಗಿ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಗ್ರೀನ್ ಬೇಕಂದರೆ ಗ್ರೀನ್ ಥರ ಸೊಪ್ಪೆಲ್ಲ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಂಡ್ರೆ ಗ್ರೀನ್ ಕಲರ್ ಆಗುತ್ತೆ. ಗ್ರೀನ್ ಕಲರ್ ಬೇಡ ಅನ್ನೋರು ಸೊಪ್ಪನ್ನು ಕಮ್ಮಿ ಹಾಕ್ಕೊಳ್ಳಿ, ಆಗ ಬೇರೆ ಥರ ಕಲರ್ಸ್ ಬರುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಇದಕ್ಕೆ ಸ್ವಲ್ಪ ಮೊಸರು ಕೂಡ ಹಾಕ್ಕೊತಾ ಇದ್ವಿ. ಮೊಸರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ಕೊತೀವಿ. ಧನಿಯಾ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ವಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಈಗ ಧನಿಯಾ ಪುಡಿ ಹಾಕ್ಕೊಂಡಿದ್ವಿ. ಫ್ರೆಂಡ್ಸ್, ಧನಿಯಾ ಪುಡಿ ಹಾಕಿ ಮಿಕ್ಸ್ ಎಲ್ಲ ಆದಮೇಲೆ ಅದಕ್ಕೆ ಗರಂ ಮಸಾಲಾನ ಹಾಕ್ಕೊತಾ ಇದ್ವಿ. ಗರಂ ಮಸಾಲ ಮತ್ತು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊತಾ ಇರೋಂಥದ್ದು. ರುಬ್ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಬಿದ್ದೀವಿ. ಇನ್ನೂ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊತಿದ್ವಿ. ಖಾರಕ್ಕೆ ನೋಡಿಕೊಂಡು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊತಿದ್ವಿ. ಅದಕ್ಕೆ ನೀರನ್ನು ಸೇರಿಸ್ಕೊತಾ ಇದ್ವಿ. ನಾವು 1.5 kg ಚಿಕನ್ ತೊಗೊಂಡಿದ್ವಿ. 1.5 kg ಅಕ್ಕಿ ತೊಗೊಂಡಿದ್ವಿ. 6 ಗ್ಲಾಸ್ ಅಕ್ಕಿ, 1.5 kgಗೆ 6 ಗ್ಲಾಸ್ ಅಕ್ಕಿ ಬರುತ್ತೆ. 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಥರ ನಾವು 12 ಗ್ಲಾಸ್ ನೀರನ್ನು ಹಾಕ್ಕೊಂಡಿರೋವಂಥದ್ದು. ಇಲ್ಲಿ ಬಂದು ಅಕ್ಕಿನ ತೊಳೆದ್ಬಿಟ್ಟು ಅಕ್ಕಿ ಹಾಕ್ಕೊತಾ ಇದ್ದೀವಿ. ಈಗ ಅಕ್ಕಿ ಎಲ್ಲ ಹಾಕಿ ಆದಮೇಲೆ ಮಿಕ್ಸೆಲ್ಲ ಹಾಕಿ ಲಾಸ್ಟಲ್ಲಿ ಒಂದು ತುಪ್ಪವನ್ನು ಹಾಕ್ತಾಯಿದ್ವಿ. ತುಪ್ಪ ಮತ್ತು ನಿಂಬೆಹಣ್ಣನ್ನು ಹಾಕುವಂಥದ್ದು. ಈಗ ಅಕ್ಕ GRB ತುಪ್ಪವನ್ನು ಹಾಕ್ತಾಯಿದ್ದಾರೆ. ಪ್ಯಾಕೆಟ್ ತುಪ್ಪ ನಾವು ಹಾಕ್ತಾ ಇರೋವಂಥದ್ದು. ಈಗ ತುಪ್ಪ ಹಾಕಾದ್ಮೇಲೆ ಈಗ ನಿಂಬೆಹಣ್ಣು ಹಾಕಿ ಇನ್ನೇನು ಮುಚ್ಚಳ ಹಾಕಿ ಕೂಗಿಸೋವಂಥದ್ದು. ಮುಚ್ಚಳೆಲ್ಲ ಹಾಕಿ ಕೂಗಿಸಿ ನೋಡಿಸ್ಲಿಲ್ಲ. ಮಾಡಾದ್ಮೇಲೆ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಬಿರಿಯಾನಿ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಫೋನಲ್ಲಿ ನೀಟಾಗಿ ಕಾಣ್ತಾ ಇದೆ ಇಲ್ವೋ ಗೊತ್ತಿಲ್ಲ, ಆದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಕಲರ್ ಇರ್ಬೋದು, ಮಾಡುವಂಥ ಇದು 1.5 kgಗೆ 1.5 kg ಚಿಕನ್ ಹಾಕಿರೋದ್ರಿಂದ ಕರೆಕ್ಟಾಗಿತ್ತು. ತುಂಬ ಅಂದರೆ ತುಂಬಾ ರುಚಿ ಟೇಸ್ಟಿಯಾಗಿ ಅಂತೂ ನಮಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋದಕ್ಕೆ ಇಷ್ಟೊಂದು ಚೆನ್ನಾಗಿದೆ, ಇನ್ನು ತಿನ್ನೋದಕ್ಕೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಅಲ್ವಾ. ತಿಂದಾದ್ಮೇಲೆ ಹೇಳ್ತೀವಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಹೋಗ್ತಾ ಲಾಗಲ್ಲಿ. ಹಾಗೆಯೇ ಆ ಕಬ್ಬಗೆಲ್ಲ ಕಲಸಿಟ್ಟಿದ್ವಿ. ಅದಕ್ಕೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀವಿ. ಈಗ ಅಕ್ಕ ಕಬಾಬ್ ಬಿಡ್ತಾ ಇದ್ದಾಳೆ. ನೋಡ್ತಾ ಇರ್ಬೋದು ನಮ್ಮನೇಲಿ ನಾವು ಮಾಡಿರುವಂಥ ಅಡುಗೆ ಇವತ್ತು ಚಿಕನ್ ಬಿರಿಯಾನಿ ಆಯಿತು, ಚಿಕನ್ ಸಾಂಬಾರು ಆಯಿತು, ಹಾಗೆ ಕಬಾಬು, ಮುದ್ದೆ, ವೈಟ್ ರೈಸು, ಜಾಮೂನು, ನಮ್ಮ ಬಂದಿರೋಂಥ ಫ್ರೆಂಡ್ಸ್ಗೆಲ್ಲನೂ ಮಾಡಿರೋಂಥ ನಾವಿವತ್ತು ಅಡುಗೆ ಇಷ್ಟೆಲ್ಲ ಅಡುಗೆ ಮಾಡಿದ್ವಿ. ಇನ್ನೇನು ಎಲ್ಲ ಬರೋದಕ್ಕೆ ಒಬ್ಬೊಬ್ಬರಾಗೆ ಫ್ರೆಂಡ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಬನ್ನಿ ಇವತ್ತು ನಮ್ಮ ಮನೆಗೆ ಯಾವೆಲ್ಲ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇವಳು ಬಂದು ಅಶ್ವಿನಿ ಅಂತ ಹೇಳ್ಬಿಟ್ಟು ಈಗ ಬಂದ್ಲು. ಇವಳು ಬಂದು ಇನ್ನೊಬ್ಬ ಫ್ರೆಂಡ್ ಗಾಯತ್ರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವಳು ಇನ್ನೊಬ್ಬ ಫ್ರೆಂಡ್ ಬಂದಿದ್ದಾಳಲ್ವಾ, ಅವಳು ಬರೋದಿಲ್ಲ ಅಂತೇಳಿ ಏನೋ ಸುಮ್ಮನೆ ಫೋನಲ್ಲಿ ಮಾತಾಡ್ಕೊಂಡಿದ್ರಂತೆ. ನನಗೆ ಬೇಕಾಗಿಲ್ಲ. ನೀನು ಹೆಂಗೆ ಹೇಳ್ದೆ, ನೀನು ನಾನು ಬರೋದಿಲ್ಲ ಅಂತ ಹೆಂಗೆ ಹೇಳ್ದೆ? ಬರೋದಿಲ್ಲ ಅಂತ ಹೇಳ್ಬಿಟ್ಟು ಫೋನಲ್ಲಿ ಹೇಳಿದ್ರಂತೆ. ಅದಕ್ಕೋಸ್ಕರ ಅವರು ಇಬ್ಬರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಇಬ್ಬರು ನಾನು ಮಾತಾಡೋಲ್ಲ ನಿನ್ನ ಜೊತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು. ಅದಕ್ಕೆ ಇಬ್ಬರೂ ರಾಜಿ ಮಾಡ್ಕೊಂಡು ಈಗ ಬರ್ತಾ ಇರೋಂಥದ್ದು. ಇನ್ನು ಅವರು ಇನ್ನೊಬ್ಬ ಫ್ರೆಂಡ್ ಬಂದರು. ಅವ್ರು ನೋಡ್ತಾ ಇರ್ಬೋದು ಭಾನು ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದಿದ್ದಾರೆ. ಒಬ್ಬರು ಒಂದೊಂದು ಕಡೆ ಇದ್ದಾರೆ, ಅದಕ್ಕಾಗಿ ಒಬ್ಬೊಬ್ಬರೇ ಬರ್ತಾ ಇರೋವಂಥದ್ದು. ಈಗ ಬಂದು ಇನ್ನಿಬ್ಬರು ಫ್ರೆಂಡ್ಸ್ ಕೂಡ ಬಂದರು. ಅವರು ಕೂಡ ಬಂದು ಜಾಯಿನ್ ಆದರು. ಇನ್ನೊಬ್ಬ ಫ್ರೆಂಡ್ ಬರ್ತಾರೆ, ಅವ್ರನ್ನೂ ಕೂಡ ತೋರಿಸ್ತೀನಿ ಯಾರಿರ್ಬೋದು ಅಂತ ಹೇಳ್ಬಿಟ್ಟು. ನಮ್ಮ ಮನೆಗೆ ಬಂದಿರೋಂಥ ಫ್ರೆಂಡ್ಸು ಇವರೇ ನೋಡಿ. ಲಾಸ್ಟು ಎಲ್ಲ ಬಂದಾದ್ಮೇಲೆ ಇವರೇ ಲಾಸ್ಟ್ ಬರ್ತಾ ಇರೋಂಥದ್ದು. ಈಗ ಬಂದಾಯಿತು. ಬಂದಮೇಲೆ ಎಲ್ಲರನ್ನೂ ಮಾತಾಡಿಸ್ತಾ ಇದ್ದಾರೆ ಅವರು. ನನ್ನ ತಂಗಿಯ ಕ್ಲಾಸ್ಮೇಟ್ ಫ್ರೆಂಡ್ಸ್ 2010ರಲ್ಲಿ
ಅವರು ಮೀಟ್ ಆಗಿದ್ದಕ್ಕೆ ಇವತ್ತು 2024ರಲ್ಲಿ ಮತ್ತೆ ಮೀಟ್ ಆಗ್ತಾ ಇರೋಂಥದ್ದು. ಅವಳಿಗೆ ತುಂಬಾ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವಳಿಗೆ ತುಂಬ ಖುಷಿ ಆಯಿತು, ಹಾಗೆ ಕೂಡ ನಮಗೂ ಕೂಡ ಖುಷಿ ಆಯಿತು. ಎಲ್ಲರೂ ಬಂದಿದ್ದಾರೆ. ಮತ್ತು ನಾವು ಮಾಡಿರೋಂಥ ಅಡುಗೆ ಚಿಕನ್ ಸಾಂಬಾರು, ಬಿರಿಯಾನಿ, ವೈಟ್ ರೈಸು, ಮುದ್ದೆ ಈ ಥರ ಎಲ್ಲ ಮಾಡಿದ್ದೀರಲ್ವ. ಈಗ ಎಲ್ಲರೂ ಊಟ ಮಾಡ್ತಾರೆ, ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಾತಾಡ್ತಾ ತಮಾಷೆ ಮಾಡಿಕೊಂಡು ಹೀಗೆ ಒಟ್ಟಿಗೆ ಊಟ ಮಾಡ್ತಾಯಿದ್ದಾರೆ. ಇವರು 2010ರಲ್ಲಿ ಮೀಟ್ ಆಗಿದ್ದಕ್ಕೆ ಇವತ್ತು ಮೀಟ್ ಆಗ್ತಾ ಇರೋಂಥದ್ದು. ತುಂಬ ಅಂದರೆ ತುಂಬಾ ಖುಷಿಪಟ್ಟರು, ಹಾಗೆ ಎಂಜಾಯ್ ಮಾಡ್ತಾಯಿದ್ದಾರೆ. ಆಗ ನಾವು ಕೂಡ ತುಂಬಾ ಖುಷಿಪಟ್ರಿ. ಬಂದು ಸ್ವಲ್ಪ ಹೊತ್ತು ಊಟ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡಿ ಈಗ ಎಲ್ಲರೂ ಹೊಲದ ಹತ್ರ ಹೋಗಿದ್ದಾರೆ. ನಮ್ಮ ಹೊಲ ನೋಡ್ಸೇ ಇದ್ದೀವಿ ಲಾಸ್ಟ್ ಟೈಮಲ್ಲೂ. ಅಲ್ಲಿ ಹೋಗಿ ಈಗ ಅವರೆಲ್ಲ ಸುತ್ತಾಡಿಕೊಂಡು ಹಾಗೆ ಸ್ವಲ್ಪ ರೀಲ್ಸ್ ಆಗಿ ಎಲ್ಲ ಮಾಡಿಕೊಂಡು ಬರೋದಕ್ಕೆ ಅಂತೇಳ್ಬಿಟ್ಟು ಹೋಗಿರೋದು. ಇವರು ಫ್ರೆಂಡ್ಸಲ್ಲಿ ನೋಡಿ ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ. ಎಷ್ಟು ಖುಷಿ ಪಡ್ತಾಯಿದ್ದಾರೆ, ಎಂಜಾಯ್ ಮಾಡ್ತಾಯಿದ್ದಾರೆ, ತಮಾಷೆ ತರಲೆ ಎಲ್ಲನೂ ಅಷ್ಟೇ. ಫ್ರೆಂಡ್ಶಿಪ್ ಅಂದರೆ ಈ ಥರ ಅಲ್ವಾ. ಎಲ್ಲರಿಗೂ ಫ್ರೆಂಡ್ಸ್ ಅಂದರೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಫ್ರೆಂಡ್ಸಿಗೆ. ನಾವು ಕೂಡ ಕೊಡ್ತೀವಿ. ಹಾಗೆ ತಂಗಿ ಫ್ರೆಂಡ್ಸ್ ಕೂಡ ಬಂದಿರೋದಕ್ಕೆ ತುಂಬ ಖುಷಿ ಆಯಿತು. ಇಲ್ಲಿ ಒಂದು ಅಪ್ ಆ್ಯಂಡ್ ಡೌನು, ನೀವು ಲಾಸ್ಟ್ ಟೈಮ್ ತಂಗಿ ವಿಡಿಯೋ ನೋಡಿದ್ರಲ್ವ, ಮೇಲಿಂದ ಎಲ್ಲ ಇಳಿದು ಬರ್ತಾ ಇರೋವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ದಾರೆ. ಇಲ್ಲಿ ಹೊಲದ ಹತ್ರ ಹೋಗಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಹಾಗೆಯೇ ಇಲ್ಲಿ ಹೋಗ್ತಾ ರೀಲ್ಸ್ ಆಗಿರ್ಬೋದು ಎಲ್ಲವೂ ಅಷ್ಟೇ ತುಂಬಾ ಚೆನ್ನಾಗಿ ಎಲ್ಲ ಮಾಡ್ತಾ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿದ್ದಕ್ಕೆ ಅವರು ಖುಷಿ ನೋಡಿ ನಮಗಂತೂ ತುಂಬಾ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಅಷ್ಟು ಎಂಜಾಯ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ ಎಷ್ಟು ತರಲೆ ತಮಾಷೆ ಎಲ್ಲ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ. ಅವ್ರ ಜೊತೆನೆಲ್ಲ ನಮ್ಮ ಅಕ್ಕನ ಮಗ ಇರ್ಬೋದು, ನಮ್ಮ ಮಕ್ಕಳು ಎಲ್ಲರೂ ಒಟ್ಟಿಗೆ ಹೋಗಿರೋವಂಥದ್ದು. ಎಲ್ಲರೂ ಒಟ್ಟಿಗೆ ಹೋಗಿ ಸುತ್ತಾಡ್ಕೊಂಡು ಈಗ ಬರ್ತಾ ಇದ್ದಾರೆ. ನನ್ನ ತಂಗಿಯ ಫ್ರೆಂಡ್ಸ್ ಬಂದು ಇವರು 2008ರಿಂದ ಫ್ರೆಂಡ್ಸು. 2008ರಲ್ಲಿ ನನ್ನ ತಂಗಿ 9th 10th ಬೇರೆ ಶಾಲೆಯಲ್ಲಿ ಹೋದ್ಲು. ಅಲ್ಲಿ ಓದಬೇಕಾದ್ರೆ ಇವರೆಲ್ಲ ಫ್ರೆಂಡ್ಸ್ ಆಗಿರೋವಂಥದ್ದು. ಈಗ 2010ರಲ್ಲಿ ಮುಗ್ದಿದ್ದಕ್ಕೆ 2024ರಲ್ಲಿ ಇವರು ಎಲ್ಲ ಒಟ್ಟಿಗೆ ಸೇರ್ತಾ ಇರೋವಂಥದ್ದು. ಫೋನ್ನಲ್ಲೇ ಎಲ್ಲ ಕಾಂಟ್ಯಾಕ್ಟಲ್ಲಿದ್ದಾರೆ. ಆದರೆ ಒಟ್ಟಿಗೆ ಜಾಯ್ನ್ ಆಗಿರೋವಂಥದ್ದು ಬಂದು ಇವತ್ತಿನ ದಿವಸ. ಆ ಕಾರಣಕ್ಕೆ ತುಂಬ ಅಂದರೆ ತುಂಬಾ ಖುಷಿಪಟ್ಟರು. ಹಾಗೆಯೇ ಇಲ್ಲಿ ಎಲ್ಲ ಹೊಲ್ದ ಹತ್ರ ಎಲ್ಲ ಸುತ್ತಾಡ್ಕೊಂಡು ಬಿಸಿಲಲ್ಲಿ ಮನೆಗೆ ಬಂದಮೇಲೆ ಅವ್ರಿಗೆ ಲೆಮನ್ ಜ್ಯೂಸ್ ಮಾಡಿ ಕೊಡ್ತಾ ಇರೋವಂಥದ್ದು. ಈಗ ಎಲ್ಲರೂ ಲೆಮನ್ ಜ್ಯೂಸನ್ನು ಕುಡಿತಾ ಇದ್ದಾರೆ. ಬಿಸಿಲೆಲ್ಲ ತುಂಬಾ ಸಿಕ್ಕಾಪಟ್ಟೆ ಬಿಸಿಲಿದೆ. ಈ ಬಿಸಿಲಲ್ಲಿ ಅವರು ಹೊಲ್ದ ಹತ್ರ ಹೋಗಿದ್ರು. ಬಿಸಿಲಿನಲ್ಲಿ ಸುತ್ತಾಡ್ಕೊಂಡು ಬರೋಷ್ಟರೊಳಗಡೆ ಇಷ್ಟೊತ್ತಾಯಿತು. ಈಗ ಬಂದಮೇಲೆ ಈಗ ಅವ್ರಿಗೆ ಲೆಮನ್ ಜ್ಯೂಸ್ ಮಾಡಿ ಕೊಡ್ತಾ ಇರೋವಂಥದ್ದು. ಈಗ ಜ್ಯೂಸ್ ಎಲ್ಲ ಕುಡಿದ್ರು. ಹಾಗೆ ಕುತ್ಕೊಂಡು ಎಲ್ಲ ಒಟ್ಟಿಗೆ ಸೇರಿ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಇನ್ನೇನು ಅವ್ರಿಗೂ ಟೈಮ್ ಆಯಿತು, ಇನ್ನೇನು 3:30 ಆಗಿದೆ. ಈಗ ಅವರೆಲ್ಲ ಹೊರಡ್ತಾರೆ. ಅವ್ರಿಗೆ ಬಂದಿರೋರಿಗೆಲ್ಲನೂ ಕುಂಕುಮ ಕೊಟ್ಟು ಕಳಿಸ್ತಾ ಇದ್ವಿ. నేనే ತೋರಿಸಿದ್ನಿ ಸ್ಯಾರಿ ಯಾರಿಗೆ ಅಂತೇಳ್ಬಿಟ್ಟು, ಏನಕ್ಕೆ ಈ ಸ್ಯಾರೀಸ್ ತರಿಸಿದ್ದೀವಿ ಅಂತೇಳ್ಬಿಟ್ಟು ಇವ್ರಿಗೆ ಕೊಡೋದಕ್ಕೆ ಅಂತೇಳ್ಬಿಟ್ಟು ಸ್ಯಾರಿ ತೊಗೊಂಬಂದಿದ್ದು. ಎಲ್ಲರೂ ಒಟ್ಟಿಗೆ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸ್ಯಾರಿ ಉಟ್ಕೊಬೇಕು ಅಂತೇಳಿ ಅವರೆಲ್ಲ ಒಂದೇ ಥರ ಸ್ಯಾರೀಸ್ನ ತರಿಸ್ಕೊಂಡಿರೋಂಥದ್ದು. ಇಲ್ಲಿ ಬಂದು ಇನ್ನೊಬ್ಬ ಫ್ರೆಂಡ್ ಬಂದಿರಲಿಲ್ಲ ಅವಳು, ಅದಕ್ಕೆ ಅವಳು ಮಿಸ್ ಆಯಿತು ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲರೂ ಜಾಯ್ನ್ ಆಗಿದ್ರು. ಎಲ್ಲರೂ ಟೈಮ್ ಆಯಿತು ನಾವೆಲ್ಲ ಹೊರಡ್ತೀವಿ ಅಂತೇಳ್ಬಿಟ್ಟು ಅವರು ಕೂಡ ಹೊರಡೋದಕ್ಕೆ ರೆಡಿಯಾಗಿದ್ದಾರೆ. ಬನ್ನಿ ಈಗ ಅವ್ರನ್ನ ಸೆಂಡಪ್ ಮಾಡಿ ಕಳಿಸ್ಕೊಡೋಣ. ಸರಿ, ಎಲ್ಲರೂ ಹೊರಟಿದ್ದಾರೆ. ಇನ್ನೇನು ನೋಡಿ ಎಲ್ಲ ಬಾಯ್ ಹೇಳ್ತಾ ಹೊರಟಿದ್ದಾರೆ. ಇನ್ನೇನು ಈಚೆ ಬಂದು ಎಲ್ಲರೂ ಗ್ರೂಪ್ ಫೋಟೋ ತೊಗೊಳೋಣ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಫೋಟೋ ತೊಗೊಳೋಣ ಅಂತ ಹೇಳಿ ಎಲ್ಲ ನಿಂತ್ಕೊಂಡು ಈಗ ಫೋಟೋಸ್ ತೊಗೊತಾ ಇರೋವಂಥದ್ದು. ನನ್ನ ಕರೆದ್ರು ಬನ್ನಿ ಅಂತ ಹೇಳ್ಬಿಟ್ಟು ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದೆ, ನೈಟಿಯಲ್ಲಿದ್ದೆ. ಆ ಕಾರಣಕ್ಕೆ ನಾನು ಫೋಟೋಸ್ಗೆ ಹೋಗಲಿಲ್ಲ. ಇವರೆಲ್ಲ ಒಟ್ಟಿಗೆ ನೋಡಿ ಎಲ್ಲ ಫ್ರೆಂಡ್ಸು ಮತ್ತು ಅಪ್ಪ ಅಮ್ಮ ಇರ್ಬೋದು, ತಂಗಿರು, ಅಕ್ಕ ಎಲ್ಲ ಒಟ್ಟಿಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಇವತ್ತಿನ ದಿವಸ ನೋಡಿ ಎಲ್ಲ ಒಟ್ಟಿಗೆ ಸೇರಿದ್ದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲನೂ ನೋಡಿ ಮತ್ತು ಎಲ್ಲರ ಜೊತೆ ಮಾತಾಡಿ ಮತ್ತು ಅವ್ರ ಜೊತೆ ಎಲ್ಲ ಕಳೆದಂಥ ಕ್ಷಣಗಳು ತುಂಬಾ ಚೆನ್ನಾಗಿತ್ತು. ಈಗ ಎಲ್ಲ ಫೋಟೋಸ್ ತೊಗೊಂಡು ಎಲ್ಲ ಹೊರಟಿದ್ದಾರೆ. ಅವ್ರಿಗೆ ಕಳಿಸ್ಬಿಟ್ಟು ನಾವು ಕೂಡ ಊರಿಗೆ ಹೋಗ್ತೀವಿ. ಇನ್ನು ಸ್ವಲ್ಪ ಹೊತ್ತು ನಾವು ಕೂಡ ಇದ್ದು ನಾವು ಕೂಡ ಊರಿಗೆ ಹೋಗುವಂಥದ್ದೇ. ಈಗ ಬಂದು ಫೋಟೋಸ್ ಎಲ್ಲ ತೊಗೊಂಡಾಯ್ತು. ಈಗ ಅವರು ಎಲ್ಲ ಹೊರಟಿದ್ದಾರೆ. ಹೊರಟಾದ್ಮೇಲೆ ಇದರಲ್ಲಿ ಇನ್ನು ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ಇದೆ, ಇದರಲ್ಲೇ ಆ್ಯಡ್ ಮಾಡ್ತೀನಿ ನೋಡಿ. ಮತ್ತು ಈ ಫ್ರೆಂಡ್ಶಿಪ್ ನೋಡಿ ತುಂಬ ಖುಷಿ ಆಯಿತು. ಮತ್ತು ಯಾರದೇ ಕೆಟ್ಟ ದೃಷ್ಟಿ ಇವ್ರ ಮೇಲೆ ಬೀಳದೇ ಇರಲಿ, ಯಾವಾಗಲೂ ಜೊತೆಯಾಗಿ ಹೀಗೆ ಖುಷಿಯಾಗಿ ಎಲ್ಲ ಒಟ್ಟಿಗೆ ಇರಲಿ ಅಂತ ಎಲ್ಲರೂ ಇವ್ರಿಗೆ ಹಾರೈಸಿ ಮತ್ತು ಎಲ್ಲರೂ ಖುಷಿಯಾಗಿ ಇದೇ ಥರ 100 ಕಾಲ ಸುಖವಾಗಿ ಬಾಳಲಿ. ಬನ್ನಿ ಇವಾಗ ಸ್ವಲ್ಪ ಫೋಟೋಸ್ ಇದೆ, ಅದನ್ನ ಹಾಗೆ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಮತ್ತು ನನಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಅಂತ